ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇವತ್ತು ಅಪ್ಪಾಜಿ ಬರ್ಡೇ ಇರೋದ್ರಿಂದ ಅಪ್ಪಾಜಿ ಕ್ಯಾಂಟೀನಲ್ಲಿ ಸಾಕಷ್ಟು ರೀತಿಯಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ. ಇಲ್ಲಿರುವಂತಹ ಸಿಬ್ಬಂದಿಗಳ ಹತ್ರನೇ ಮಾತಾಡ್ತಾ ಹೋಗೋಣ, ಯಾವೆಲ್ಲ ರೀತಿಯಲ್ಲಿ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಅಪ್ಪಾಜಿಯವರ 94ನೇ ಹುಟ್ಟುಹಬ್ಬ ಇರುವ ಪ್ರಯುಕ್ತ ಶರವಣ ಅವರು ಅಪ್ಪಾಜಿ ಕ್ಯಾಂಟೀನಲ್ಲಿ ₹1 ಊಟ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಅಭಿಯಾನವನ್ನಂತಾನೆ ಹೇಳ್ಬೋದು. ಈ ರೀತಿ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಅಪ್ಪಾಜಿಯವರ ಬರ್ತ್ಡೇ ಪ್ರಯುಕ್ತ ಶರವಣ ಸರ್ ಅವರು ₹1 ಊಟ ಮಾಡಿದ್ದಾರೆ. ಪ್ಲಸ್ಸು ಈಗ ಗಿಲ್ಲಿ ನಟ ಅವರು ಬರ್ತಾ ಇದ್ದಾರೆ. ಭಾಳ ಆಟೋದ ಡ್ರೈವರ್ಸ್ಗೆ ಬಟ್ಟೆ ಕೊಡ್ತಾ ಇದ್ದಾರೆ. ಆಮೇಲೆ BBMP ಸ್ಟಾಫ್ಗೆ, ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಶರವಣ ಸರ್ ಕಡೆಯಿಂದನೇ ನಡೀತಾ ಇರೋದು. ಅಪ್ಪಾಜಿ ಕ್ಯಾಂಟೀನ್ ನಡೀತಾ ಇರೋದು ಶರವಣ ಕಡೆಯಿಂದನೇ. ಹ್ಯಾಪಿ ಬರ್ತ್ಡೇ ಅಪ್ಪಾಜಿಯವರೇ. ಎಲ್ಲ ಖುಷಿ ಆಗುತ್ತೆ, ಯಾಕೆಂದರೆ ₹1 ಊಟ ಕೊಡ್ತಾ ಇರೋದು ಆ್ಯಕ್ಚುಲಿ ಇಲ್ಲಿ ಸ್ಥಳೀಯರಿಗೆ ಭಾಳ ಯೂಸ್ ಆಗುತ್ತೆ. ಬಟ್ 9 ವರ್ಷದಿಂದ ಈ ಅಪ್ಪಾಜಿ ಕ್ಯಾಂಟೀನಲ್ಲಿ ಒಳ್ಳೆ ಊಟ ಕೊಡ್ತಾ ಇದ್ದಾರೆ, ಕ್ವಾಲಿಟಿ ಫುಡ್ಡು ನಾವು ತಿಂತಾ ಇದ್ದೀವಿ. ಬಟ್ ಒಳ್ಳೇದಾಗಲಿ. ಇಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ, ಯಾಕೆಂದ್ರೆ ಈ ರೀತಿ ಒಂದು ಪುಣ್ಯದ ಕಾರ್ಯ ಮಾಡೋದು ಬಹಳ ರೇರ್ ಅಂತಾನೆ ಹೇಳ್ಬೋದು ಜನರು. ಇಂತಹ ಪುಣ್ಯದ ಕಾರ್ಯದಲ್ಲಿ ನೀವು ಸಹ ಕೈ ಜೋಡಿಸಿ ಕೆಲಸ ಮಾಡ್ತೀರಾ, ನಿಮಗೆ? ಹೌದು, ನಾವು ಈಗ 9ನೇ ವರ್ಷದಿಂದ ಕೆಲಸನೇ ಮಾಡ್ತಾನೆ ಇದ್ವಿ, ನಾನೇ ಮಾಡ್ತಾ ಇರೋದು. ಆಮೇಲೆ ಈ ಶರವಣ ಸರ್ ನಡೆಸ್ತಾ ಇರೋದು. ಅಪ್ಪಾಜಿ ಕ್ಯಾಂಟೀನ್ ಅವರು ದೇವೇಗೌಡರ ಕಡೆಯಿಂದ ಶರವಣ ಸರ್ ನಡೆಸ್ತಾ ಇರೋದು. ಹ್ಯಾಪಿ ಬರ್ಡೇ ವಿತ್ ದೇವೇಗೌಡ ಸಾಹೇಬ್ರಿಗೆ. ಥ್ಯಾಂಕ್ಸ್ ಫಾರ್ ಶರವಣ ಸರ್. ಇಷ್ಟು ವರ್ಷದಿಂದ ನಡ್ಸ್ಕೊಂಡ್ಬರ್ತಾ ಇದ್ದಾರೆ, ಅವ್ರ ದುಡ್ಡಲ್ಲಿ ನಡ್ಸ್ಕೊಂಡ್ಬರ್ತಾ ಇದ್ದಾರೆ. ಈಸ್ ಎ ಗ್ರೇಟ್ ಪರ್ಸನ್. ಫಸ್ಟು ನಮ್ಮ ಅಪ್ಪಾಜಿ ದೇವೇಗೌಡರು ಹುಟ್ಟುಹಬ್ಬ ಆರ್ಥಿಕ ಶುಭಾಶಯಗಳು. ನಮ್ಮ ಶರವಣ ಸರ್ ಯಾವಾಗಲೂ ಹೇಳ್ತಾ ಇದ್ದಾರೆ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿಲ್ಲದಿದ್ದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಹಂಚಿ ತಿನ್ನುವುದು ನಮ್ಮ ಸಂಸ್ಕೃತಿ. ನಮ್ಮ ಶರವಣ ಸರ್ ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರ ಜನನಾಯಕರು, ನಮ್ಮ ಮೆಚ್ಚದ ಬಡವರು ಬಂದು ನಮ್ಮ ಶರವಣ ಸರ್ ಅಂತ ಹೇಳೋದು. ಅದಕ್ಕೆ ಹ್ಯಾಪಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವೇಗೌಡ ಅಪ್ಪಾಜಿಗೆ ಅಂತ ಹೇಳ್ತೀವಿ. ನಿಮಗೇನು ಅನ್ಸುತ್ತೆ, ಎಲ್ಲಾದ್ರೂ ಸಹ ಬಂದವ್ರಿಗೆಲ್ಲ ಅಡುಗೆ ಮಾಡಿ ಬಡಿಸ್ತಾ ಇದ್ದೀರಾ, ನಿಮಗೆ ಎಷ್ಟು ಖುಷಿ ಇದೆ ಇಂತಹ ಒಂದು ಪುಣ್ಯದ ಕಾರ್ಯದಲ್ಲಿ ನೀವು ಭಾಗಿಯಾಗ್ತಾ ಇರೋದು? ಹೌದು ಮೇಡಮ್, ತುಂಬಾ ಖುಷಿ ಆಗ್ತಿದೆ. ಎಷ್ಟು ಸತತ ಅಂದರೆ ನಾವು 9 ವರ್ಷಗಳ ಕಾಲ ಇಲ್ಲೇ ಇದ್ವಿ. ಎಷ್ಟೋ 9 ವರ್ಷದಲ್ಲಿ ಸರ್ ನಾವು ಏನೇನು ನೋಡಬೇಕು, ಏನೇನು ಮಾತಾಡಬೇಕು, ಯಾರ್ಯಾರು ಎಂತೆಂಥವ್ರು ಬರಬೇಕು, ನಮ್ಮ ಭಾಷೆ ಅಂತವರು, ಅವರು ವ್ಯಕ್ತಿತ್ವ ಎಂಥದ್ದು ಅಂತ ಹೇಳ್ಬಿಟ್ಟು ಆಟೋ ಚಾಲಕರಾದರೂ ಕೂಡ, ಒಬ್ಬ ಗಾರೆ ಕೆಲಸರಾದ್ರು ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದೇ ಆಗಲಿ, ಇಡೀ ಬೆಂಗಳೂರಲ್ಲಿ 10ರಿಂದ 15 ರೂಪಾಯಿ ಯಾರು ಊಟ ಕೊಡ್ತಾರೆ, ಯಾರು ಟಿಫನ್ ಕೊಡ್ತಾರೆ, ಯಾರು ಕೊಡೋದಿಲ್ಲ. ನಾನು ಬೆಂಗಳೂರು ಅಂತ ಹೇಳ್ತಿಲ್ಲ, ಇಡೀ ಎಂಟರ್ ಕರ್ನಾಟಕದಲ್ಲಿ ಯಾರು ಕೊಡ್ತಾ ಇಲ್ಲ ಅಂತಲೇ ಹೇಳ್ತಿದ್ದೀನಿ ನಾನು. ಯಾಕಂತೇಳಿ ಎಕ್ಸ್ಪೀರಿಯೆನ್ಸ್ ನನಗೆ ಅದಿದೆ, ಆ ಕಾರಣದಿಂದ ಹೇಳ್ತಿದ್ದೀನಿ. ಇದು ನಮ್ಮ ದೇವೇಗೌಡರದ್ದು ಹುಟ್ಟುಹಬ್ಬಕ್ಕೋಸ್ಕರನೇ ಮಾಡಿರೋಂಥದ್ದು ಇದು. ಯಾಕಂತ ಹೇಳಿದ್ರೆ ಅವ್ರದ್ದೇ ಆದಂಥ ಸ್ವಂತ ವೆಚ್ಚ ಖರ್ಚದಿಂದ ಅವರೇ ಆದಂಥ ನಮ್ಮ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಮಾಡಿರೋದು, ಅವರೇ ಪ್ರತಿಷ್ಠಾಪನೆ ಮಾಡಿರೋದಂಥ ಇದು ಅಪ್ಪಾಜಿ ಕ್ಯಾಂಟೀನ್ ಇದು. ಹಂಗಾಗೋಸ್ಕರ ನಾನು ಅವ್ರ ಹತ್ರ ಕೆಲಸ ಮಾಡ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನನಗಿನ್ನ ಹೆಮ್ಮೆ ಆಗ್ತಿದೆ ಮೇಡಮ್. ತುಂಬ ಹೆಮ್ಮೆ ಆಗ್ತಿದೆ. ನಾನು ಚಿಕ್ಕ ಹುಡುಗ ಇದ್ದಾಗಲಿಂದ ಕೂಡ ಅವರು ನನ್ನ ಸಾಕಿದ್ದಾರೆ. ನನ್ನ ಯೋಗಕ್ಷೇಮಗಳೆಲ್ಲ ಕೂಡ ಅವರೇ ಎಲ್ಲ ತಿಳ್ಕೊಂಡಿದ್ದಾರೆ, ಅವರೇ ನಮ್ಮನ್ನು ಸಾಕ್ತಾ ಇರೋದು ಕೂಡ. ಅದೊಂದು ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ ಎಸ್, ಇನ್ನು ಒಟ್ಟಾರೆಯಾಗಿ ಇವತ್ತು ಅಪ್ಪಾಜಿಯವರ ಬರ್ಡೇ ಇರೋದ್ರಿಂದ ಎಲ್ಲರೂ ಸೇರಿ ಒಟ್ಟಿಗೆ ವಿಶ್ ಮಾಡ್ಬೋದಾ? ವಿಶ್ ಹ್ಯಾಪಿ ಬರ್ತ್ಡೇ ಅಪ್ಪಾಜಿ.